ರಸ್ತೆಯಲ್ಲೇ ಸುರಿದಿರುವಂಥ ಸಂದರ್ಭ ನಾವು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತುಂಬ ನೋಡಿವಿ, ಅವ್ರು ಅಳದು ನೋಡಿವಿ. ಮತ್ತೆ ವಿಷ ಕುಡಿದಿರುವಂಥ ರೈತರು ಎಷ್ಟೋ ಮನೆ ತಮ್ಮ ಜೀವನವನ್ನು ಹಾಳು ಮಾಡ್ಕೊಂಡಿರೋದು, ತನ್ನ ದೇಹನೇ ಪ್ರಾಣ ತೆಗೆದಿರೋದಂಥ ಸಂದರ್ಭವನ್ನು ನೋಡಿವಿ. ಆದ್ರಿಂದ ಅಂತ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ನಿಮ್ ಬೆನ್ನೆಲುಬಾಗಿ ನಿಂತಿರ್ತದೆ. ಇಲ್ಲಾಂದ್ರೆ ಯಾರು ಅನ್ನ ತಿನ್ನಕ್ಕೆ ಸಾಧ್ಯತೆ ಇಲ್ಲ. 20 ವರ್ಷ ಕಳೆದಾದ್ಮೇಲೆ ಪ್ರತಿನಿತ್ಯ 18 ಗ್ರಾಮ್ ನಾವು ವಿಷದ ಆಹಾರ ತಿನ್ನುವಂಥ ಸಂದರ್ಭ ಆಗ್ತದೆ. ಅಷ್ಟು ಅವಶ್ಯಕತೆ ಜಾಸ್ತಿ ಆದ್ರೆ ಏನ್ ಮಾಡುವಂತ ಪರಿಸ್ಥಿತಿ? ನಮ್ಮಲ್ಲಿ ABC ಅಂತ ಆಲ್ರೆಡಿ ನಾವು ತಯಾರಿ ಮಾಡ್ಕೊಂಡಿದ್ವಿ. ಹಾಗಾಗಿ ಅಂದ್ರೆ ಎಷ್ಟೇ ತರಕಾರಿಗಳು ಬಂದು ತಾವು ಪರ್ಚೇಸ್ ಮಾಡಿ ಸರ್ಕಾರದ ಒಂದು ರೇಟ್ ಇರ್ತದೆ, ಅವನು ಅಪೇಕ್ಷೆ ಪಡುವಂತ ರೇಟೇ ಒಂದ್ ಇರ್ತದೆ, ನೀವು ಕೊಡೋ ರೇಟ್ ಅದೆಲ್ಲ ಒಂದ್ ಕಡೆ ಗೊಂದಲ ಆಗ್ಬಾರ್ದಲ್ವಾ? ಆ ಒಂದು ಹಳ್ಳಿ ಒಂದು ತಾಲೂಕನ್ನೇ ಉದ್ಧಾರ ಮಾಡುವಂತ ವ್ಯವಸ್ಥೆ ಧಾರ್ಮಿಕ ಕ್ಷೇತ್ರಗಳಿಗೆ ಅಷ್ಟು ಶಕ್ತಿ ಇರ್ತದೆ. ನಮ್ಮ ದೇಶಕ್ಕೆ ಅವ್ರ ಬೆನ್ನೆಲುಬಾವರೆ, ಅವ್ರ ಬೆನ್ನೆಲುಬಾಗಿ ನಾವು ಧಾರ್ಮಿಕ ಕ್ಷೇತ್ರಗಳನ್ನ ನಿಲ್ಲೋಣ. ನಾನು ಕೊಡ್ತೀನಿ, ನಾನು ನಿಮ್ ಬೆನ್ನೆಲುಬಾಗಿ ಇರ್ತೀನಿ, ನಾನು ಇಲ್ಲಿಂದನೇ ಆರಂಭ ಮಾಡ್ತೀನಿ ಅನ್ನುವಂಥದ್ದಿದೆಯಲ್ಲ. ದಯವಿಟ್ಟು ನಮ್ದೊಂದು ಮನವಿ ಇದೆ, ರೈತರಲ್ಲಿ ಬೆಳೆ ಬೆಳೆದ್ಬಿಟ್ಟಿದ್ದೀನಿ ಅಂತ ಹೇಳಿ ಕೊಳ್ತೋದನ್ನೆಲ್ಲ ತರಬೇಡಿ. ಮತ್ತೊಮ್ಮೆ ರೈತರಲ್ಲಿ ನಿಮ್ಗೆ ಕೈ ಮುಗ್ದಿ ಕೇಳೋದೊಂದೇ, ನೇರವಾಗಿ ರೈತರಿಂದ ಖರೀದಿ ಮಾಡಲಿಕ್ಕೆ ನೀವು ಆ ಸಂದರ್ಭದಲ್ಲಿ ಒಂದು ಸುತ್ತೋಲೆ ಹೊರಡಿಸಿ. ರೈತರುಗಳು ಸಹ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಎರಡು ಲಕ್ಷ ಜನ ಬಂದ್ರು ಊಟ ಹಾಕ್ತೀನಿ ಅನ್ನೋ ಧೈರ್ಯ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕನ್ನಡ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಪ್ರಿಯ ವೀಕ್ಷಕರೇ, ತುಂಬಾ ವಿಶೇಷವಾದಂತಹ ಒಂದು ಜಾಗದಲ್ಲಿ, ವಿಶಿಷ್ಟವಾದ ಜಾಗದಲ್ಲಿ, ವಿಶಿಷ್ಟ ಅನುಭವಗಳ ಜೊತೆಗೆ ನಾನು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ಬಹಳ ಮುಖ್ಯವಾಗಿ ರೈತರಿಗೆ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡಿರುವಂತಹ ಸುಕ್ಷೇತ್ರ, ಅಂದಿನ ರಾಮನಗರ, ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಪುಣ್ಯಕ್ಷೇತ್ರ ಎಂದು ಪ್ರಸಿದ್ಧಿಯಾದಂತಹ ಗೌಡಗೆರೆ ಗ್ರಾಮದಲ್ಲಿ ನಾವಿದ್ದೀವಿ. ಆ ಗೌಡಗೆರೆ ಗ್ರಾಮದಲ್ಲಿರುವಂತಹ ವಿಶ್ವವಿಖ್ಯಾತಿ ಪಂಚಲೋಹದ ವಿಗ್ರಹವಾದಂತಹ ಚಾಮುಂಡೇಶ್ವರಿಯ ಧರ್ಮದರ್ಶಿಗಳಾದಂತಹ ಮಲ್ಲೇಶ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಬಹಳ ಮುಖ್ಯವಾದಂಥ ವಿಷಯ, ಬಹಳ ಖುಷಿ ಕೊಡುವಂಥ ವಿಚಾರ. ಯಾಕೆಂದ್ರೆ ಸ್ವಾತಂತ್ರ್ಯ ನಂತರ ಇಲ್ಲಿವರೆಗೂ 1976 ತನಕನೂ ಕೃಷಿಗೆ ಸಂಬಂಧಪಟ್ಟಂತಹ ನಿಲುವುಗಳು ಕೇಂದ್ರ ಸರ್ಕಾರದಲ್ಲಾಗ್ಲಿ ಅಥವಾ ಯಾವುದೇ ರಾಜ್ಯ ಸರ್ಕಾರಗಳಲ್ಲಿ ಒಂದು ದೊಡ್ಡ ನಿಲುವನ್ನು ತೆಗೆದುಕೊಳ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಇತ್ತೀಚೆಗೆ ಕೃಷಿ ಮತ್ತು ತೋಟಗಾರಿಕೆ ಬಂದರೂ ಸಹ ನಾವಿನ್ನೂ ಅಷ್ಟೊಂದು ಸಫಲರಾಗಕ್ಕಾಗಿಲ್ಲ. ಹಾಗಾಗಿ ಮಠಗಳು, ಧಾರ್ಮಿಕ ಕ್ಷೇತ್ರಗಳು ಅಂದರೆ ಇಲ್ಲ ಹುಂಡಿ ಇಟ್ಟಿರುವಂಥವ್ರು ಅಷ್ಟೇ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೇಳಿದ್ದೀವಿ, ಕೇಳ್ತಾ ಇರ್ತೀವಿ, ಮಾಡ್ತಾನೆ ಇದ್ದೀವಿ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಅಂದರೆ ಯಾರು ಬೇಕಾದರೂ ಬೇಸರ ಮಾಡಿಕೊಂಡು ನನಗೆ ಅಭ್ಯಂತರ ಇಲ್ಲ, ನೀನು ಬಂದರೆ ಏನು ತರ್ತೀಯ, ನಾನು ಬಂದರೆ ಏನು ಕೊಡ್ತೀಯ ಅನ್ನುವಂಥ ನಿಟ್ಟಿನಲ್ಲಿರುವಂತಹ ರಾಜಕಾರಣಿಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ನಿಲ್ಲುವಂಥದ್ದು ಗೌಡಗೆರೆ ಕ್ಷೇತ್ರ. ಹಾಗಾಗಿ ಆ ವಿಚಾರವಾಗಿ ಅವ್ರದ್ದು ಒಂದು ಕಾನ್ಸೆಪ್ಟ್ ಇದೆ, ರೈತರಿಗೋಸ್ಕರ ಕಾನ್ಸೆಪ್ಟ್ ಇದೆ, ಎಲ್ಲರೂ ಉಪಯೋಗಿಸ್ಕೊಳ್ಳಿ. ನೇರವಾಗಿ ಅವ್ರ ಬಾಯಲ್ಲೇ ಏನೆಲ್ಲ ಉತ್ತರಗಳು ಬರ್ತವೆ ನೋಡೋಣ. ಗುರುಜಿ, ಒಂದು ಬಹಳ ಮುಖ್ಯವಾಗಿ ಇತ್ತೀಚೆಗೆ ಒಂದು ಕೋಟಿ ವೃಕ್ಷ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಮಾಡಿದ್ರಿ, ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಎರಡನೇದಾಗಿ ನೊಂದ ರೈತರಿಗೆ ಬೆಳೆಯನ್ನು ಬೆಳೆದು ರಸ್ತೆಯಲ್ಲಿ ಬೆಲೆ ಇಲ್ಲ ಅಂತ ಹೇಳಿ ಸುರಿದಂಥವ್ರಿಗೆ, ಅಥವಾ ನಾನೇನೋ ಒಂದು ಕೊಡುಗೆ ಕೊಡಬೇಕು ಅನ್ನುವಂಥವ್ರಿಗೆ ಬೆಂಬಲ ಬೆಲೆಯನ್ನು ನೀಡಿ ನಾನು ತರಕಾರಿಗಳನ್ನು ಅಥವಾ ದವಸ ಧಾನ್ಯಗಳನ್ನ ಕೊಂಡ್ಕೊಳ್ತೀನಿ ಬನ್ನಿ ಅಂತ ಕರೆ ನೀಡಿದಿರಿ. ಹೇಗೆ ಇದು? ನಾವೇನು ಹೇಳ್ತೀವಿ ಅಂದರೆ ರೈತ ಈ ದೇಶದ ಬೆನ್ನೆಲುಬು ಅಂತ ನಾವೆಲ್ಲರೂ ಹೇಳ್ತೀವಿ. ನಾವು ಯಾವುದೇ ಒಬ್ಬ ವ್ಯಕ್ತಿ ಆಗ್ಬೋದು, ಧಾರ್ಮಿಕ ಕ್ಷೇತ್ರಗಳಾಗ್ಬೋದು, ರಾಜಕೀಯ ಕ್ಷೇತ್ರಗಳಾಗ್ಬೋದು, ಸಾಮಾಜಿಕ ಕ್ಷೇತ್ರಗಳಾಗ್ಬೋದು, ಮನುಷ್ಯ ಮಾನವ ಅಂತಂದಮೇಲೆ ಸಕಲ ಜೀವ ಚರಾಚರಣ ಪ್ರಾಣಿಗಳು ಒಂದಲ್ಲ ಒಂದು ರೈತರ ಮೇಲೆ ಅವಲಂಬಿತವಾಗಿರುವಂಥದ್ದು. ಅದರಿಂದ ದೇಶದ ಬೆನ್ನೆಲುಬು ಅಂತ ಹೇಳೋದಕ್ಕೆ ಸಾಧ್ಯ ಅಂತ ನನ್ನೊಂದು ಅನಿಸಿಕೆ.
ಈ ರೈತ ದಿನೇ 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 ಕ್ಷೀಣಿಸ್ತಾ ಇರೋದು. ಎಲ್ಲಿ ಕ್ಷೀಣಿಸ್ತಾ ಇರೋದು ಅಂದ್ರೆ ತಾನು ಬೆಳೆದಂಥ ಬೆಳೆಯನ್ನ ಒಳ್ಳೆ ಬೆಲೆ ಸಿಗ್ತಿದೆ ಅಂತ ಸಂದರ್ಭದಲ್ಲಿ ರೈತ ತನ್ನ ಏನೇ ಬೆಳೆದ್ರು ನನ್ನ ಕೈ ಸಾಲ ಮಾಡಿ ಆಗ್ತಾವನಿ, ಮತ್ತು ನನ್ನ ಕೈತಿ ನನಗೇನು ಉತ್ತೇಜನ ಇಲ್ಲ ಅಂತ ಹೇಳುವಂಥ ಒಂದು ಸಂದರ್ಭ ಆಗಿರೋದ್ರಿಂದ ಅವನು ತನ್ನ ಬೆಳೆಯದ ಬಿಟ್ಟು ವಲಸೆ ಹೋಗುವಂಥ ಸಂದರ್ಭ, ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗುವಂಥ ಸಂದರ್ಭ. ನಮ್ಮಲ್ಲಿ ಏನಾಗ್ತದೆ ಅಂದ್ರೆ, ಇನ್ನು 10 ವರ್ಷಗಳ ಇದೇ ರೀತಿ ಸಂದರ್ಭ ಬಂತು ಅಂದ್ರೆ ನಾವು ತಿನ್ನಲಿಕ್ಕೆ ಅನ್ನ ಇರಲ್ಲ ಅನ್ನೋದು ಒಂದು ವಿಚಾರ, ನಮಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದು. ಆ ಉದ್ದೇಶಕ್ಕೋಸ್ಕರ ರೈತನಿಗೆ ಉತ್ತೇಜನ ನೀಡಲಿಕ್ಕೋಸ್ಕರ ಶ್ರೀ ಕ್ಷೇತ್ರ ನಿತ್ಯ ನಿರಂತರ ದಾಸೋಹ ಮಾಡ್ತಾ ಇರೋದ್ರಿಂದ ಆ ದಾಸೋಹಕ್ಕೆ ಬೇಕಾಗಿರುವಂಥ ಒಂದು ಸಾಮಗ್ರಿಗಳಾಗ್ಬೋದು, ತರಕಾರಿಗಳಾಗ್ಬೋದು, ರೈತರಿಂದ ನೇರವಾಗಿ ಖರೀದಿ ಮಾಡ್ಬೇಕಾಗಿರೋಂಥ ಒಂದು ಉದ್ದೇಶದ ಒಂದು ವ್ಯವಸ್ಥೆ ಮಾಡೋಣ ಅಂತ ಒಂದು ಆಲೋಚನೆ ಮಾಡಿರೋಂಥದ್ದು. ಯಾಕಪ್ಪ ಅಂತಂದ್ರೆ ರೈತ ತನ್ನ ಬೆಳೆದಂಥ ಬೆಳೆಯನ್ನ ಮಾರುಕಟ್ಟೆಯಲ್ಲಿ ತಗೋದಂಥ ಒಂದು ಸಂದರ್ಭದಲ್ಲಿ ಬೆಲೆ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಅವನು ಏನ್ ಮಾಡ್ತಾನೆ, ಆಳ್ಗಳಿಂದ ಕೊಟ್ಟು ಕೂಲಿಯಿಂದ ಕೊಟ್ಟು ಕಿಳಿಸಿ ಮತ್ತೆ ಒಂದು ಗಾಡಿ ಟೆಂಪೋ ಮಾಡಿ ವಾಹನ ಮಾಡಿ ತಗೋಗಿ ಮಾರ್ಕೆಟ್ ತಗೋಗ್ತಾನೆ. ಮಾರ್ಕೆಟ್ ಇಲ್ಲ ಅನ್ನೋ ಸಂದರ್ಭದಲ್ಲಿ ರಸ್ತೆಯಲ್ಲೇ ಸುರಿದಿರುವಂಥ ಸಂದರ್ಭ ನಾವು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತುಂಬಾ ನೋಡಿವಿ, ಅವ್ರು ಅಳೆದು ನೋಡಿವಿ. ಮತ್ತೆ ವಿಷ ಕುಡಿದಿರುವಂಥ ರೈತರು ಎಷ್ಟೋ ಮನೆ ತಮ್ಮ ಜೀವನವನ್ನು ಹಾಳು ಮಾಡ್ಕೊಂಡಿರೋದು, ತನ್ನ ದೇಹನೇ ಪ್ರಾಣ ತೆಗೆದಿರೋದಂಥ ಸಂದರ್ಭವನ್ನು ನೋಡಿವಿ. ಆದ್ರಿಂದ ಅಂತ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ನಿಮ್ ಬೆನ್ನೆಲುಬಾಗಿ ನಿಂತಿರ್ತದೆ. ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ. ಯಾವ ಮಟ್ಟಕ್ಕೆ ಅಂದ್ರೆ ಈಗ ನಿಮ್ದು ಬಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ರಾಮನಗರ ಜಿಲ್ಲೆ, ಹತ್ರ ಬಂದ್ರೆ ಮಂಡ್ಯ ಜಿಲ್ಲೆ ಇದೆ, ಮತ್ತೆ ತುಮಕೂರು ಜಿಲ್ಲೆ ಇದೆ. ಯಾವ ರೈತರಿಗೆ ಒಂದು ಅವಕಾಶಗಳು ಜಾಸ್ತಿ ಇರ್ತವೆ? ನಮ್ಮಲ್ಲಿ ನಮ್ಮ ಪ್ರಾಮುಖ್ಯತೆ ಇರುವಂತ, ನಮ್ಮ ವ್ಯಾಪ್ತಿಲಿರುವಂತ ಎಲ್ಲಾ ರೈತರುಗಳಿಗೂ ಒಂದು ಪ್ರಾಮುಖ್ಯತೆ ಕೊಡ್ತೀವಿ. ಯಾಕಂದ್ರೆ ದೂರದಿಂದ ಬಂದ್ರೆ ಅವ್ರಿಗೆ ವೆಹಿಕಲ್ಚರ್ ಜಾಸ್ತಿ ಆಗ್ತದೆ, ಮತ್ತೆ ಇದಾಗ್ತದೆ. ಅದ್ರ ನಮ್ಮಲ್ಲಿ ಮೊದಲು ಆದ್ಯತೆನ ನಮ್ಮ ವ್ಯಾಪ್ತಿ, ನಮ್ಮ ಕ್ಷೇತ್ರದ ಸುತ್ತಮುತ್ತಲ ಇರುವಂತ ಎಲ್ಲರಿಗೂ ನಾವು ವ್ಯಾಪ್ತಿಗೆ ಅವಲಂಬಿತವಾಗಬೇಕು ಅನ್ನೋದು ಒಂದು ಉದ್ದೇಶ ನಮ್ಮಲ್ಲಿ ಇರುವಂಥದ್ದು. ಸಹಸ್ರಾರು ರೈತರಿದ್ದಾರೆ, ಸಹಸ್ರಾರು ರೀತಿ ಬೆಳೆಗಳನ್ನ ಬೆಳೀತಾರೆ. ಅದ್ರಲ್ಲಿ ಬಹಳ ಮುಖ್ಯವಾಗಿ ಎಲ್ಲವನ್ನೂ ತಾವು ಪಡ್ಕೊಳಕ್ ಆಗೋದಿಲ್ಲ ಅಂತ ನನ್ನ ಒಂದು ಭಾವನೆ. ಕಾರಣ ಏನಂತಂದ್ರೆ, ಪ್ರತಿನಿತ್ಯ ಇಡೀ ವಿಶ್ವದಲ್ಲೇನೆ ನಾನು ಕಂಡ ಮಟ್ಟಿಗೆ, ಅದು ನನ್ನ ತಿಳಿದ ಜ್ಞಾನದ ಮಟ್ಟಿಗೆ, ಪ್ರತಿನಿತ್ಯವೂ 24 ಗಂಟೆ ಅನ್ನದಾಸೋಹ ನಡೆಯುವಂತ ಸುಕ್ಷೇತ್ರ ಗೌಡಗೆರೆ ಕ್ಷೇತ್ರ ನಿಜ. ಆದ್ರೆ ಅಷ್ಟು ಅವಶ್ಯಕತೆ ಜಾಸ್ತಿ ಆದ್ರೆ ಏನ್ ಮಾಡುವಂತ ಪರಿಸ್ಥಿತಿ? ನಮ್ಮಲ್ಲಿ ABC ಅಂತ ಆಲ್ರೆಡಿ ನಾವು ತಯಾರಿ ಮಾಡ್ಕೊಂಡಿವಿ. ಏನ್ ಮಾಡ್ತಾವಿ ಅಂತಂದ್ರೆ, ಒಂದು ನಮ್ಮ ದಾಸೋಹದಲ್ಲಿ ತುಂಬಾ ಜಾಸ್ತಿ ತರಕಾರಿಗಳನ್ನ ಯೂಸ್ ಮಾಡುವಂಥದ್ದು ಒಂದು ವ್ಯವಸ್ಥೆ ತಯಾರಿ ಮಾಡಿವಿ. ಎರಡನೇದು, ಸರ್ಕಾರಿ ಶಾಲೆಗಳಲ್ಲಿರುವಂಥ ಬಿಸಿ ಊಟಕ್ಕೆ ನಾವೇ ತರಕಾರಿ, ಕ್ಷೇತ್ರದ ವತಿಯಿಂದ ತರಕಾರಿ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿವಿ. ಮೂರನೇದು, ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ಕೊಂಡಿವಿ. ನಾಲ್ಕನೇದು, ಕ್ಷೇತ್ರ ಬೆಳವಣಿಗೆ ಆಗ್ಬೇಕಾದ್ರೆ ಕ್ಷೇತ್ರ ಮತ್ತು ಭಕ್ತರು ಇದ್ರು ಮಾತ್ರ ಆ ಕ್ಷೇತ್ರ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಭಕ್ತ ಎಲ್ಲಿರ್ತದೋ ಆ ಕ್ಷೇತ್ರ ಬೆಳವಣಿಗೆ ಆಗ್ತದೆ, ಕ್ಷೇತ್ರವಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಯಾಕಂದ್ರೆ ಒಂದು ಕ್ಷೇತ್ರ, ಒಂದು ಮಠ ಬೆಳಿಬೇಕಾದ್ರೆ ಭಕ್ತ ಸಮೂಹನೇ ಮೇನ್ ಮುಖ್ಯ ಕಾರಣ. ನಾವೇನ್ ಮಾಡೋಣ ಅಂತ ಅನ್ಕೊಂಡಿವಿ ಅಂದ್ರೆ, ನಾಲ್ಕನೇದಾಗಿ ಈ ಭಕ್ತೃ ಕ್ಷೇತ್ರಕ್ಕೆ ಬಂದ ಸಮಯದಲ್ಲಿ ಭಕ್ತರಿಗೆ ಮತ್ತೆ, ಯಾಕಂದ್ರೆ ತರಕಾರಿಗಳು ಪ್ರತಿಯೊಬ್ಬರಿಗೂ ಬೇಕಾಗಿರುವಂತ ದಾಸೋಹಕ್ಕೆ ಬಡವ ಆಗ್ಬೋದು, ಶ್ರೀಮಂತ ಆಗ್ಬೋದು, ಮಧ್ಯಮ ವರ್ಗ ಆಗ್ಬೋದು, ಎಲ್ಲಾ ವರ್ಗದ ಜನಾಂಗದವರೆಗೂ ತರಕಾರಿ ಪ್ರಮುಖವಾಗಿರುವಂತ ದಿನಚರಿ ಬೇಕಾಗಿರುವಂತ ವಸ್ತುಗಳಿದು. ಆದ್ರಿಂದ ಒಂದಷ್ಟು ತರಕಾರಿಗಳನ್ನ, ಎಷ್ಟು ನಮ್ಮಲ್ಲಿ ಯಾವ್ದು ಜಾಸ್ತಿ ಇದೆ ಆ ತರಕಾರಿಗಳು ಜಾಸ್ತಿ ಆದಂತ ಸಂದರ್ಭದಲ್ಲಿ ಭಕ್ತರಿಗೆ ತಲುಪಿಸುವಂಥದ್ದು. ಯಾಕಂದ್ರೆ ಅದು ಪ್ರಸಾದದ ರೂಪದಲ್ಲಿ ಹೋಗ್ತದೆ. ಮತ್ತೆ ಆ ಭಕ್ತ ಏನ್ ಮಾಡ್ತಾನೆ ಅಂದ್ರೆ, ನಾನು ಈ ಕ್ಷೇತ್ರದಿಂದ ನನಗೆ ತರಕಾರಿ ಕೊಟ್ಟಿದ್ರು ಮತ್ತೊಂದ್ಸತ್ ಬರುವಾಗ ಮತ್ತೊಂದು ಕ್ಷೇತ್ರಕ್ಕೆ ಇನ್ನೊಂದು ಅಭಿವೃದ್ಧಿ ಮಾಡ್ತಾರೆ ಅಂತ ಒಂದು ಉದ್ದೇಶ. ಅಂದ್ರೆ ರೈತರು ಎಷ್ಟೆಲ್ಲ ಏನೆಲ್ಲ ತಂದ್ಕೊಟ್ರು ನಾವು ಖಂಡಿತವಾಗ್ಲೂ ಅವತ್ತಿನ ಬೆಲೆ, ಮಾರುಕಟ್ಟೆ ಬೆಲೆ ಏನಿತ್ತು ಅದನ್ನ ಆ ಬೆಲೆಯನ್ನ ಕೊಟ್ಟು ತಗೊಂತೀವಿ. ಮೊದಲನೇದು ನಮ್ಮ ದಾಸೋಹಕ್ಕೆ ಉಪಯೋಗಿಸ್ಕೊಳ್ತೀವಿ. ಎರಡನೇದಾಗಿ ಇಡೀ ತಾಲೂಕಿನಲ್ಲಿ ಅಥವಾ ಮುಂದೆ ಬೆಳವಣಿಗೆ ಆದಂಗೆ ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಏನು ಬಿಸಿ ಊಟ ನಡೀತದೆ ಅಲ್ಲಿಗೆ ಸಹ ತರಕಾರಿಯನ್ನು ನಾವೇ ಕೊಡುವಂತದ್ದು. ಅದಾದ ನಂತರ ಇನ್ನೂ ಉಳ್ಕೊಂಡ್ರೆ ನಾವು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಕ್ಕೆ ಕೊಡ್ತೀವಿ. ಹಾಗೂ ಉಳ್ಕೊಂಡ್ರೆ ಇಲ್ಲಿ ಬಂತ ಭಕ್ತಾದಿಗಳಿಗೆನೆ ನಿಮ್ಗೆ ಯಾವ ತರಕಾರಿ ಬೇಕು ಎಷ್ಟು ತಗೊಂಡು ಹೋಗಿ ಅಂತ ಹೇಳುವಂತ. ಸೊ ಅವ್ರಿಗೆ ಬಹಳ ಮುಖ್ಯವಾಗಿ ನನ್ಗೆ ಅನ್ಸಿದ್ದೇನಪ್ಪಾ ಅಂದ್ರೆ, ಜ್ಞಾನೋದಯ ಅಂತೀವಲ್ಲ, ಕೇವಲ ಒಂದೇ ಇದ್ರಲ್ಲಿ ಬರುವಂತದ್ದಲ್ಲ. ನಾನ್ ಕೊಡ್ತೀನಿ, ನೀನ್ ತಗೊಂಡೋಗು, ನಿನ್ಗೆ ಸಾಧ್ಯ ಆದ್ರೆ ವಾಪಸ್ ಕೊಡು ಅನ್ನುವಂಥದ್ದು ಇದೆಯಲ್ಲ ನಿಮ್ಮ ಜ್ಞಾನ. ಈ ಕ್ಷೇತ್ರದ ಗುಣ ಬಹಳ ಮೆಚ್ಚುಗೆ ಆಗುವಂಥದ್ದು. ಹಾಗಾಗಿ ಅಂದ್ರೆ ಎಷ್ಟೇ ತರಕಾರಿಗಳು ಬಂದು ತಾವು ಪರ್ಚೇಸ್ ಮಾಡ್ತೀವಿ. ದವಸ ಧಾನ್ಯಗಳಿಗೆ ಸಂಬಂಧಪಟ್ಟಾಗೆ ಅಂದ್ರೆ ಅಕ್ಕಿ, ರಾಗಿ ಅಥವಾ ಮತ್ತಿತರ ಅವ್ರು ಏನಾದ್ರು ಬಂದ್ರೆ ಅಥವಾ ಆ ತರದ ಪ್ಲಾನ್ ಏನಾದ್ರು ಇದೆಯಾ ತಮ್ಮ ಹತ್ರ? ನಮ್ಮ ಹತ್ರ ಅದು ಐತೆ. ಆ ವಸ್ತುಗಳು ಏನಾರ ಬಂದ್ರೆ ನಮ್ಮ ಹತ್ರ ಅದನ್ನು ಸೇಕರಣೆ ಮಾಡ್ತೀವಿ. ಯಾಕಂದ್ರೆ ಇದ್ಯಾವುದು ಕೊಳೆಯುವಂತ ವಸ್ತು ಅಲ್ಲ. ದವಸ ಧಾನ್ಯಗಳು ದ್ವಿದಳ ಧಾನ್ಯ ಆಗ್ಬೋದು, ತ್ರಿದಳ ಧಾನ್ಯ ಆಗ್ಬೋದು, ಅದು ಕೊಳೆಯುವಂತ ವಸ್ತುಗಳು ಯಾವುದು ಇರಲ್ಲ. ಆ ಕೊಳೆಯುವಂತ ವಸ್ತುಗಳನ್ನು ಸೇಕರಣೆ ಮಾಡೋಣ. ಸೇಕರಣೆ ಮಾಡಿ, ಯಾಕೆಂದ್ರೆ ನಮ್ಮಲ್ಲಿ ಎಷ್ಟೋ ಒಂದು ಸಂದರ್ಭದಲ್ಲಿ ಎಷ್ಟೋ ಕುಟುಂಬಗಳು ಇವತ್ತು ನಮ್ಮ ದೇಶದಲ್ಲಿ ಬಡತನ ಇನ್ನೂ ಕಮ್ಮಿ ಆಗಿಲ್ಲ. ನಾವಿಷ್ಟೇ ಮುಂದುವರೆದಿವಿ ಅಂತ ಹೇಳಿದ್ರು ಬಡತನ ಅದೇ.
ಅದಕ್ಕೂ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ತಾವೆ. ಯಾಕೆಂದ್ರೆ ಎಲ್ಲಿ ಈಗ ಎಷ್ಟೋ ಅನಾಥಾಶ್ರಮಗಳವೆ, ಅವ್ರಿಗೆ ಪಾಪ ನನಗೆ ಗೊತ್ತಿದ್ದಂಗೆ ಎಷ್ಟೋ ಅನಾಥಾಶ್ರಮದಲ್ಲಿ ಅವ್ರಿಗೆ ಒಂದೊತ್ತು ಊಟ ಹಾಕಿದ್ರು ಸಾಕಲ್ಲಪ್ಪ ಅನ್ನೋ ಸಂದರ್ಭಗಳಿವೆ. ಅಂತ ಜಾಗಕ್ಕೆ ನಾವು ಹೆಲ್ಪ್ ಮಾಡುವಂಥದ್ದು. ಮತ್ತೊಂದೇನಪ್ಪ ಅಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಕ್ಕೆ ಮತ್ತೊಂದು ಹೆಜ್ಜೆಯಾಗಿ ಮುಂದಿಟ್ಟು ಆ ಥರ ಕಾಳುಗಳು ಏನಾರ ಬಂದ್ರೆ ಅದೇ ಸರ್ಕಾರಿ ಶಾಲೆಗಳ ಬಿಸಿಯೂಟದ ಸಂದರ್ಭದಲ್ಲಿ ಅಲ್ಲಿಗೆ ಸಪ್ಲೈ ಕೊಡುವಂಥದ್ದು. ಸಪ್ಲೈ ಕೊಟ್ಟಾಗ ಅಲ್ಲಿ ಯಾವಾಗ ಕಾಳನ್ನ ನಾವು ಬೇಯಿಸ್ಕೊಡುವಂಥದ್ದು ಕೊಟ್ಟಾಗ ಮಕ್ಕಳಿಗೆ ಆರೋಗ್ಯವಾಗಿರ್ತದೆ ಕಾಳಿನ ವ್ಯವಸ್ಥೆ ಮಾಡಿದಾಗ ಅನ್ನೋದು ಮತ್ತೊಂದು ಕಾನ್ಸೆಪ್ಟ್ ಇರುವಂಥದ್ದು. ಈ ರೈತ ಸಂಘಟನೆಯಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು ಯೋಜನೆ ಬಂತು. ಪಾಪ ಅವರೇ ಕೊಟ್ಟಂಥದ್ದು. ನನಗೆ ಸರ್ಕಾರಗಳು ಯಾವುದೇ ನಿರೂಪಣೆ ಮಾಡಿದ್ರು ಏನೆಲ್ಲ ಕೊಟ್ಟರು ಅದು ರೈತ ಸಂಘದ ಕೊಡುಗೆ. ಅದರಲ್ಲಿ ನಮ್ಮ ಸಿ ಪುಡ್ಸ್ವಾಮಿ ಅಂತೇಳಿ ಒಂದು ಒಳ್ಳೆ ಕಾನ್ಸೆಪ್ಟ್ನ ಕೊಟ್ಟುವಂಥವ್ರು, ಮಕ್ಕಳಿಗೆ ಹಾಲು ಕೊಡುವಂಥದ್ದು. ಅದಾದ ನಂತರ ಮುಂದುವರೆದು ಸ್ಥಳೀಯವಾಗಿ ಏನೆಲ್ಲ ಹಣ್ಣನ್ನು ಆಯಾ ಭಾಗದಲ್ಲಿ ಬೆಳೀತಾರೋ ಅದನ್ನ ಮಕ್ಕಳಿಗೆ ಕೊಡುವಂಥದ್ದು, ರೈತರಿಂದ ಪರ್ಚೇಸ್ ಮಾಡಿ ಅನ್ನುವಂಥ ಮಾಡಿದ್ರು. ಅದು ಪಾಸ್ ಆಗಲಿಲ್ಲ. ಬಟ್ ಬಿಸಿ ಹಾಲು ಕೊಡುವಂಥದ್ದು ಖಂಡಿತವಾಗ್ಲೂ ಆಯಿತು. ಅದೇ ರೀತಿಯಲ್ಲಿ ಶ್ರೀ ಕ್ಷೇತ್ರ ಹೆಜ್ಜೆ ಇಟ್ಟಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ರೈತರಿಗೆ ಪ್ರತಿ ಒಂದು ಕ್ಷಣದಲ್ಲೂ ನಾನು ಇರ್ತೀನಿ ಅನ್ನುವಂಥ ಒಂದು ಮಾನಸಿಕವಾಗಿ ಧೈರ್ಯ ತುಂಬುವಂಥದ್ದು ಇದೆಯಲ್ಲ. ಆರೋಗ್ಯ ಕೆಟ್ಟವನಿಗೆ ಚೆನ್ನಾಗಿದೆಯೇ ನೀನು ಬಿಡು ನಾನು ಇದ್ದೀನಿ ಅನ್ನುವಂಥದ್ದು ಮಾತಿದೆಯಲ್ಲ, ಅದು ಖಂಡಿತವಾಗ್ಲೂ ಆತನಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುತ್ತೆ ಅಂತ ಒಂದು ಮಾತನ್ನ ಗುರೂಜಿಯವರು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಆಹಾರವನ್ನು ಸಂಸ್ಕರಣೆ ಮಾಡ್ಲಿಕ್ಕೆ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀವಿ? ನಮ್ಮಲ್ಲಿ ಆಲ್ರೆಡಿ ಒಂದು ಕೋಲ್ಡ್ ಸ್ಟೋರೇಜ್ ಇದೆ. ಈಗ ಮತ್ತೊಂದು ಕೋಲ್ಡ್ ಸ್ಟೋರೇಜ್ ಮಾಡ್ಲಿಕ್ಕೆ ಒಂದು ವಾರದಲ್ಲಿ ನಾವು ಇದು ಮಾಡ್ತೇವೆ. ಯಾಕೆ ಮುಂಜಾಗ್ರತಾ ಕ್ರಮ ರೆಡಿಯಾಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಅಲ್ಲಿ ಕೆಲಸ ಪ್ರಗತಿಲಿ ಇನ್ನೊಂದು ವಾರದಲ್ಲಿ ನಾವು ಅದು ಅಡಾಪ್ಟ್ ಮಾಡ್ತೀವಿ. ಅದನ್ನು ಸುತ್ತ ನಾವು ಸೋಲಾರ್ ಸಿಸ್ಟಮ್ ಮಾಡಿವಿ. ಸೋಲಾರ್ ಕರೆಂಟ್ ಯೂಸ್ ಮಾಡಿದ್ರೆ ಬರೀ ಸೋಲಾರ್ ಇಂದ ಅದು ಯೂಸ್ ಆಗಬೇಕು ಅಂತ ಅದು ಹೊರಗಡೆಯಿಂದ ತರಿಸ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ಇನ್ನೊಂದು ವಾರದಲ್ಲಿ ನಾವು ಅದನ್ನು ಫಿಟ್ ಮಾಡ್ತೀವಿ. ಕೋಲ್ಡ್ ಸ್ಟೋರೇಜ್ ಈಗ ಆಲ್ರೆಡಿ ಒಂದಿದೆ, ಮತ್ತೊಂದು ಕೋಲ್ಡ್ ಸ್ಟೋರೇಜ್ ದೊಡ್ಡ ಮಟ್ಟದಲ್ಲಿ ಒಂದು ವಾರ ಭದ್ರವಾಗಿ ನಾವು ಶೇಖರಣೆ ಮಾಡಿ ಇಡಬಹುದು ತರಕಾರಿಗಳು ಎಷ್ಟೇ ಬಂದ್ರು. ಈಗ ಆಲ್ರೆಡಿ ನಮ್ಮ ಮೀಡಿಯಾದಲ್ಲಿ ಬರೋಕ್ಕಿಂತ ಮುಂಚೆ ಒಂದಷ್ಟು ಜನರ ಬಾಯಲ್ಲಿ ಗೌಡಗೆರೆ ಕ್ಷೇತ್ರದವರು, ಗುರೂಜಿಯವರು, ಮಲ್ಲೇಶಣ್ಣವರು ತಗೊಂತಾರಂತೆ, ತರಕಾರಿ ತಗೋತಾರಂತೆ, ದವಸ ಧಾನ್ಯಗಳು ತಗೋತಾರಂತೆ, ಒಂದಷ್ಟು ಪ್ರಚಲಿತವಾಗಿದೆ. ಸೊ ಈಗ ಆಲ್ರೆಡಿ ನಿಮ್ಗೆ ಯಾವ ರೀತಿ ಏನ್ ಕೊಡ್ತೀವಿ, ಎಷ್ಟು ಬೆಲೆ ಕೊಡ್ತೀರಿ ಅಂತ ಕೇಳುವಂಥದ್ದು ಏನಾಗಿದೆಯಾ? ಬೆಲೆ ಕೊಡ್ತೀನಿ ಅಂತ ಕೇಳಲಿಲ್ಲ. ನಮ್ಗೆ ನಮಗೆ ಫೋನ್ ಕರೆಗಳು ಬರ್ತಾವೆ. ಏನಪ್ಪಾ ಅಂದ್ರೆ ನೀವು ತರಕಾರಿ ಏನಾರ ಖರೀದಿ ಮಾಡಿದ್ರೆ ನಾನು ತರಕಾರಿ ಬೆಳೆದ್ಬಿಟ್ಟಿನಿ, ಬದನೆಕಾಯಿ ಬೆಳೆದ್ಬಿಟ್ಟಿನಿ, ಬದನೆಕಾಯಿ ರೇಟ್ ಇಲ್ಲ, ನೀವು ತಗೋತೀರ ಅಂತ. ಆಯ್ತಪ್ಪ ತಂದು ಕೊಟ್ರಪ್ಪ ಅಂತ ನಾವು ಹೇಳೋ ವ್ಯವಸ್ಥೆ. ಟೊಮೊಟೊನ ಐತೆ, ಟೊಮೊಟೊನ ಬೇಕಾ ನಿಮ್ಗೆ ಅಂತ ಕೇಳುವಂಥ ವ್ಯವಸ್ಥೆ ಆಗ್ತದೆ. ತರಕಾರಿಗಳಲ್ಲಿ ಬಂದಿರುವಂಥ ವ್ಯವಸ್ಥೆ ಈಗ ಆಲ್ರೆಡಿ ಬರ್ತಾವೆ, ನಮಗೆ ಫೋನ್ ಕರೆಗಳು ಬರ್ತಾವೆ. ಅದೇ ರೀತಿ ಧಾನ್ಯಗಳಲ್ಲಿ ಬಂದರೂ ನಾವು ಸ್ವೀಕರಣೆ ಮಾಡೋಕ್ಕೆ ನಾವು ತಯಾರಾಗಿರ್ತೀವಿ. ಈ ಬೆಲೆ ಅಂತ ಬಂದಾಗ ಹೇಗೆ ನಿಗದಿ ಮಾಡ್ತೀರಿ? ಸರ್ಕಾರದ ಒಂದು ರೇಟ್ ಇರ್ತದೆ, ಅವನು ಅಪೇಕ್ಷೆ ಪಡುವಂತ ರೇಟೇ ಒಂದಿರ್ತದೆ, ನೀವು ಕೊಡೋ ರೇಟ್ ಎಲ್ಲ ಒಂದ್ ಕಡೆ ಗೊಂದಲ ಆಗ್ಬಾರ್ದಲ್ವಾ? ನಮ್ಮಲ್ಲಿ ಏನಂತಂದ್ರೆ ಅವತ್ತಿನ ಮಾರ್ಕೆಟಿನ ಅನುಗುಣವಾಗಿ, ಅವತ್ತಿನ ಮಾರ್ಕೆಟಿನ ಏನೇನು ಅನುಗುಣವಾಗಿರ್ತದೆ ಅನುಗುಣವಾಗಿ ನಾವು ವ್ಯವಸ್ಥೆ ಮಾಡೋದಕ್ಕೆ ನಾವು ಸಾಧ್ಯ ಆಗಿರ್ತದೆ. ಮಹಾತ್ಮ ಗಾಂಧೀಜಿಯವರು ಎರಡು ಮಾತು ಹೇಳ್ತಾರೆ, ನಾನು ಸುಮಾರು ಕಡೆ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ. ಭಾರತ ಹಳ್ಳಿಗಳ ದೇಶ ಅಂತ ಒಂದಾದ್ರೆ ಮೂಲ ನಮ್ಮ ಭಾರತ ಇರೋದಂತಂದ್ರೆ ರೈತನ ಮೇಲೆ ಎನ್ನುವಂಥದ್ದು. ರೈತನೇ ಈ ದೇಶದ ಬೆನ್ನೆಲುಬು ಅನ್ನುವಂಥದ್ದು. ಇವತ್ತಿಗೂ ಸಹ 63%ಕ್ಕೂ ಹೆಚ್ಚು ಹಳ್ಳಿಗಳ ಭಾರತವೇ ಆಗಿದೆ ಮತ್ತು ರೈತರಿಂದನೇ ಆಗುವಂಥದ್ದಾಗಿದೆ. ಇತ್ತೀಚೆಗೆಲ್ಲ ಒಂದಷ್ಟು ಜನಸಂಖ್ಯೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ, ಕಮರ್ಷಿಯಲ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಭೂಮಿಯನ್ನು ಕಳ್ಕೊಂಡಂಥ ರೈತರು ಕಡಿಮೆ ಆಗಿದ್ರು ಸಹ ಬಟ್ ಬೆಳೆ ಒಂದಷ್ಟು ಮಟ್ಟಿಗೆ ಆಗ್ತಾ ಇದೆ. ಇನ್ನೂ ಬಹಳ ಮುಖ್ಯವಾಗಿ ತಮಗೆ ಒಂದು ನೇರವಾದ ಒಂದು ಪ್ರಶ್ನೆ ಕೇಳ್ತೀನಿ. ರೈತನಿಗೆ ನೀವು ಬೆಳೆನ ನೀವು ಕೊಂಡ್ಕೊಳ್ತೀರಿ, ಸಂಬಂಧಪಟ್ಟಂತ ಸರ್ಕಾರಕ್ಕೆ ಒಂದು ಮಾತು ಹೇಳ್ಬೋದಾ? ಅಥವಾ ನಿಮ್ದೇ ಆದಂತ ಒಂದು ವರ್ಚಸ್ಸಿದೆ ಇವಾಗ, ಸರ್ಕಾರನೂ ಸಹ ಅಥವಾ ಸ್ಥಳೀಯವಾಗಿರುವಂತ ರಾಜಕಾರಣಿಗಳು ಸಹ ಕೇಳುವಂಥದ್ದು. ಪ್ರತಿ ಬಾರಿ ರೈತ ಕೇಳುವಂಥದ್ದು ಬಹಳ ಮುಖ್ಯವಾಗಿ ಮೂರೇ: ಒಂದು ಪವರ್ ಕರೆಂಟ್ ಕೊಡಿ, ಇನ್ನೊಂದು ನೀರು ಕೊಡಿ, ಮೂರನೇದು ನಮಗೆ ಬೆಲೆ ಕೊಡಿ ಅಂತ. ಸೊ ಅವರು ಸ್ವಾವಲಂಬಿ ಆಗ್ಬೇಕು ಅಂತ, ದೇಶಕ್ಕಾಗಿ ಮಾಡ್ಬೇಕು ಅಂತ, ಆ ನಿಟ್ಟಿನಲ್ಲಿ ಏನಾದ್ರು ಯಾವತ್ತಾದ್ರೂ ರೈತರ ಪರವಾಗಿ ಸರ್ಕಾರದ ಜೊತೆ ಮಾತಾಡೋ ಪ್ರಯತ್ನ ಮಾಡಿದ್ದೀರಾ? ಇನ್ನು ಮಾತಾಡಿಲ್ಲ. ಅದು ನಂದು ಒಂದು ಈ ಮಾಧ್ಯಮದ ಮೂಲಕ ನಾನು ತಿಳಿಸೋದೇನು ಅಂತಂದ್ರೆ, ನಂದೊಂದು ಮನಸ್ಸಿನ ಅಭಿಲಾಷೆ. ನಮ್ಮಲ್ಲಿ ಏನಂತಂದ್ರೆ ಸರ್ಕಾರದಲ್ಲಿ ವ್ಯಾಪ್ತಿಯಿರುವಂಥ 37,000 ಮುಜರಾಯಿ ಇಲಾಖೆ ವ್ಯಾಪ್ತಿಯಿರುವಂಥ ದೇವಸ್ಥಾನಗಳಿವೆ. 1.5 ಲಕ್ಷಕ್ಕಿಂತ ಅಧಿಕವಾಗಿರುವಂಥ ಖಾಸಗಿ ದೇವಾಲಯಗಳಿವೆ. ನಾನೊಬ್ಬ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವಂಥ ಒಬ್ಬ ನಿರ್ವಹಿಸ್ತಾ ಇರೋದ್ರಿಂದ ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂದ್ರೆ, ಸರ್ಕಾರ ಒಂದು ಮಾಡ್ಬೋದು. ಏನಪ್ಪಾ ಅಂತಂದ್ರೆ, ಒಂದೊಂದು ಧಾರ್ಮಿಕ ಕ್ಷೇತ್ರ ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರೆ, ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿ ಧಾರ್ಮಿಕ ಮುಜರಾಯಿ ದೇವಸ್ಥಾನಗಳಾಗ್ಬೋದು, ಖಾಸಗಿ ದೇವಸ್ಥಾನಗಳಾಗ್ಬೋದು, ನೀವು ಈ ತರ ಮಾಡಿ ಅಂತ ಹೇಳಿದ್ರೆ ಇದು ರೈತರಿಗೆ ತುಂಬಾ ಅನುಕೂಲ ಆಗುವಂಥದ್ದು. ಆಗ ಸರ್ಕಾರಕ್ಕೂ ಒಂದು ಹೊರೆ ನಿಮ್ಗೆ ತಗ್ಗುವಂತ ಒಂದು ಪರಿಸ್ಥಿತಿ ಆಗ್ತದೆ ಅಂತ ನನ್ನ ಅಭಿಲಾಷೆ.
ಯಾಕೆಂದ್ರೆ ಇದೊಂದು ಅಳವಡಿಸಿದ್ರೆ ಖಂಡಿತ ಆ ವ್ಯಾಪ್ತಿ ಒಂದೊಂದು ಧಾರ್ಮಿಕ ಕ್ಷೇತ್ರಗಳು ಆ ವ್ಯಾಪ್ತಿಲಿ ಇದೇ ರೀತಿ ಒಂದು ಅವಲಂಬಿತವಾಗಿ ಬತಾದೆ ಅಂತಂದಾಗ ಆ ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮಲ್ಲಿ ಕರ್ನಾಟಕ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಣ್ಣ ಒಂದು ದೇವಸ್ಥಾನ ಆಗೋದ್ರಿಂದ ದಾಸೋಹ ಮಾಡುವಂಥದ್ದು ಒಂದು ಪದ್ಧತಿ ಅಳವಡಿಸ್ಕೊ ಬಂದಿದೆ ಅನ್ನದಾನಕ್ಕೆ. ಆದ್ರೆ ಈ ತರ ಮಾಡ್ಕ ಬಂದಾಗ ಏನಾಗ್ತದೆ ಅಂದ್ರೆ ಆ ವ್ಯಾಪ್ತಿಲಿರುವಂತ ರೈತರುಗಳನ್ನ ಬಹಳ ಅಸನ್ಮುಖಿ ಮಾಡ್ಬೋದು, ರೈತರಿಗೆ ಉತ್ತೇಜನ ಕೊಡ್ಬೋದು ಅಂತ ನನ್ನೊಂದು ಅಭಿಲಾಷೆ. ಅಂದ್ರೆ ಸರ್ಕಾರಕ್ಕೆ ನೀವು ರೈತರಿಗೆ ಏನೆಲ್ಲ ಅನುಕೂಲ ಮಾಡ್ಕೊಡ್ತೀರೋ ಅದನ್ನ ಧಾರ್ಮಿಕ ಕ್ಷೇತ್ರಗಳ ಮೂಲಕ, ಶಾಲೆಗಳ ಮೂಲಕ ಕೊಟ್ರೆ ರೈತರಿಗೂ ಅನುಕೂಲ ಆಗುತ್ತೆ, ಮಕ್ಕಳಿಗೆ ಮತ್ತು ಭಕ್ತಾದಿಗಳಿಗೂ ಅನುಕೂಲ ಆಗ್ತದೆ. ನಾವೇನ್ ಮಾಡ್ತೀವಿ ಅಂದ್ರೆ ಧಾರ್ಮಿಕ ಕ್ಷೇತ್ರಗಳ ಮುಖಾಂತರ ಖರೀದಿ ಮಾಡಿ ಆ ವಸ್ತುಗಳನ್ನ ಸರ್ಕಾರಿ ಶಾಲೆಗಳ ಕೊಟ್ಟಾಗ, ಬಿಸಿ ಊಟ ಕೊಟ್ಟಾಗ, ಬಿಸಿ ಊಟಕ್ಕೆ ನಾವೇನ್ ತರಕಾರಿ ಬೆಳೆಯಕ್ಕೆ ಸರ್ಕಾರದಿಂದ ಒಬ್ಬ ಮಗುಗೆ ಇಷ್ಟು ಪೇಶೆ ಅಂತ ದುಡ್ಡು ಕೊಡ್ತಾರೆ. ಅದ್ರ ಬದಲು ತರಕಾರಿನೇ ನೇರವಾಗಿ ಧಾರ್ಮಿಕ ಕ್ಷೇತ್ರದ ಮುಖಾಂತರ ಖರೀದಿ ಮಾಡಿ ಮಕ್ಕಳುಗಳ ಆ ವ್ಯಾಪ್ತಿ ಇರುವಂತ ಶಾಲೆಗಳಿಗೆ ಕೊಡಿಸ್ತಂತ ಒಂದು ಸಂದರ್ಭದಲ್ಲಿ ವ್ಯವಸ್ಥೆ ಮಾಡಿದ್ರೆ ಸರ್ಕಾರಕ್ಕೆ ಬೀಳುವಂತ ಹೊರೆನೂ ತಗ್ತದೆ, ಮತ್ತೆ ಮಕ್ಕಳುಗಳಿಗೆ ಒಳ್ಳೆ ಪೌಷ್ಟಿಕವಾದಂತ ತರಕಾರಿಗಳು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಆ ರೈತನ ಒಂದು ಬಿದ್ದಿರಂತ ಒಂದು ವ್ಯವಸ್ಥೆ ಕೈ ಹಿಡಿದು ಮೇಕೆತ್ತಂತ ಒಂದು ವ್ಯವಸ್ಥೆ ಆಗ್ತದೆ. ಮತ್ತೆ ರೈತರಿಗೆ ಉತ್ತೇಜನ ನೀಡಿದಂತ ಒಂದು ಸಂದರ್ಭ ಆಗ್ತದೆ. ಒಂದು ಧಾರ್ಮಿಕ ಕ್ಷೇತ್ರ ಏನೆಲ್ಲ ಮಾಡಬಹುದು ಅಂತಂದ್ರೆ ಮನ್ಸ್ಪಟ್ರೆ ಧಾರ್ಮಿಕ ಕ್ಷೇತ್ರ ಆ ಒಂದು ಹಳ್ಳಿ ಒಂದು ತಾಲೂಕನ್ನೇ ಉದ್ಧಾರ ಮಾಡುವಂತ ವ್ಯವಸ್ಥೆ ಧಾರ್ಮಿಕ ಕ್ಷೇತ್ರಗಳಿಗೆ ಅಷ್ಟು ಶಕ್ತಿ ಇರ್ತದೆ. ಇದು ಓನ್ ಅನುಭವ. ಯಾಕೆಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವು ಧಾರ್ಮಿಕ ಕ್ಷೇತ್ರದಲ್ಲಿ ಬಂದು ಕುಂತ್ಕೊಂಡಂತ ಸಂದರ್ಭದಲ್ಲಿ ಒಂದ್ ಒಳ್ಳೆ ಜಾಗ ಕೊಡ್ತಾರೆ, ನಾವು ಕುಂತ್ಕೊಬಿಟ್ರೆ ಆಗಲ್ಲ. ಸಮಾಜ ಮುಖ್ಯವಾಗಿ ನಾವು ಕಾರ್ಯ ಮಾಡ್ಬೇಕು. ಎಷ್ಟು ಒಳ್ಳೇದು ಬಂದಿರ್ತದೋ ಕೆಟ್ಟದಷ್ಟು ಬರ್ತದೆ. ಅದು ಕೆಟ್ಟದ್ದು ಒಳ್ಳೇದು ಅಂತ ನಾವು ಪ್ಲಸ್ ಆರ್ ಮೈನಸ್ ಮಾಡ್ಕೊಳಕ್ ಹೋಗ್ಬಾರ್ದು. ನನ್ನ ಮನಸ್ಸೇ ಇಚ್ಛೆಯಿಂದ ವಯೋ ಇಚ್ಛೆಯಿಂದ ಮಾಡ್ಬೇಕು. ಆದ್ರಿಂದ ನಾನು ಮತ್ತೊಂದು ಹೇಳೋದಂದ್ರೆ ಧಾರ್ಮಿಕ ಕ್ಷೇತ್ರಗಳು ನೀವು ಒಂದೊಂದು ಜಾಗದಲ್ಲಿ ಕೊನೆಗೆ ಏನೂ ಆಗ್ಲಿವೆ, ನಿಮ್ಮೂರಲ್ಲಿರೋ ಒಂದು ಧಾರ್ಮಿಕ ಕ್ಷೇತ್ರ ನಿಮ್ಮೂರಲ್ಲಿ ಒಂದೇ ಒಂದು ಜಾಗದಲ್ಲಿ ರೈತರಿಗೆ ಹೆಲ್ಪ್ ಆಗುವಂತ ಒಂದು ವ್ಯವಸ್ಥೆ ಮಾಡಿ ಸಾಕು. ಆ ಒಂದೊಂದು ಹಳ್ಳಿಲಿ ಒಂದೊಂದು ಧಾರ್ಮಿಕ ಕ್ಷೇತ್ರ ಮಾಡ್ಕೊ ಬಂದ್ರೆ ಖಂಡಿತ ರೈತರು ಯಾವುದೇ ಕಾರಣಕ್ಕೂ ಬೀದಿಗೆ ಬೀಳಲ್ಲ. ರೈತ ಈ ದೇಶದ ಬೆನ್ನೆಲುಬು. ಅವನೇನಾರ ಬೆನ್ನಿನ ಮೂಳೆ ಒಂದು ಮೂಳೆ ಕಟ್ಟಾದ್ರೆ ಮನುಷ್ಯನಿಗೆ ಅವನು ಹೇಳೋದಿಕ್ಕೆ ಹೆಂಗಾಗ್ತಾನೋ ನಮ್ಮ ಮುಂದಿನ ದೇಶದ ಒಂದು ಪೀಳಿಗೆ ಈ ಪ್ರಾಬ್ಲಮ್ ಬರೋದಕ್ಕೆ ಸತ್ಯ. ಇದು ಖಚಿತ. ಇನ್ನು 10 ವರ್ಷ ಕಳ್ಕೋತು ಅಂದ್ರೆ. ಆದ್ರಿಂದ ದಯವಿಟ್ಟು ರೈತರಿಗೆ ಎಲ್ಲರೂ ಸೇರಿ ಅವ್ರಿಗೆ ಬೆನ್ನೆಲುಬುವಾಗಿ ನಾವು ನಿಂತ್ಕೊಂಡು ನಮ್ಮ ದೇಶಕ್ಕೆ ಅವ್ರ ಬೆನ್ನೆಲುಬು ಅವರೇ, ಅವ್ರ ಬೆನ್ನೆಲುಬುವಾಗಿ ನಾವು ಧಾರ್ಮಿಕ ಕ್ಷೇತ್ರಗಳು ನಿಲ್ಲೋಣ ಅಂತ ನನ್ನ ವೈಯಕ್ತಿಕ ಅಭಿಲಾಷೆ. ದಯವಿಟ್ಟು ನಿಮ್ಮೆಲ್ರಿಗೂ ಒಂದು ವಿನಂತಿ. ಮೊದಲನೇದಾಗಿ ಮಠಾಧಿಪತಿಗಳು ಅಥವಾ ಪೀಠಾಧಿಪತಿಗಳು, ನಾನು ಗುರು ಅನ್ನಿಸ್ಕೊಂಡಂಥವ್ರಿಗೆ ಈ ಮಾತಿದೆಯಲ್ಲ ನೇರವಾಗಿ ತಿಳಿದಂಥ ಮಾತುಗಳಿದು. ಇದ್ರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಧಾರ್ಮಿಕ ಪ್ರವಚನಗಳನ್ನ ನೀಡುವಂಥದ್ದು ಮುಖ್ಯ ಅಲ್ಲ. ಮಾತನ್ನ ಯಾರು ಎಷ್ಟು ಬೇಕಾದ್ರೂ ಮಾಡ್ಬೋದು, ತಿಳ್ಕೊಳ್ಳಬಹುದು, ಓದ್ರ ಮೂಲಕ ತಿಳ್ಕೊಬೋದು, ಬೇರೆ ಬೇರೆ ಇನ್ನಿತರ ಆಯಾಮಗಳಲ್ಲೇ ತಿಳ್ಕೊಬೋದು. ಆದ್ರೆ ನಾನೇನಾದ್ರು ಕೊಡಬೇಕು, ಯಾರು ಕೊಡಬೇಕು ಅನ್ನೋದಿದೆಯಲ್ಲ ಬಹಳ ಮುಖ್ಯವಾಗಿ. ಈ ದೇಶದ ಬೆನ್ನೆಲುಬಿಗೆ ಏನೆಲ್ಲ ನಾನು ಸಾಧ್ಯವಾಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ, ಆತ ಆರ್ಥಿಕವಾಗಿ ಬಲಾಢ್ಯನಾಗ್ಲಿಕ್ಕೆ ಅನ್ನೋದಿದೆಯಲ್ಲ ಅದು ಮೂಲ. ಪ್ರತಿ ಧಾರ್ಮಿಕ ಕ್ಷೇತ್ರಗಳು ಒಂದಾಕ್ಷಣಕ್ಕೆ ಕೇವಲ ಬಾಚ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ನನ್ನಿಂದ ಏನಾಗಬೇಕು, ಪ್ರತಿ ಧಾರ್ಮಿಕ ಕ್ಷೇತ್ರದಿಂದ ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದು ವಿಶ್ವದಲ್ಲಿ ಒಂದ್ ಕಡೆ ಆದ್ರೆ, ದೇಶದಲ್ಲಿ ಒಂದ್ ಕಡೆ ಆದ್ರೆ, ರಾಜ್ಯದಲ್ಲಿ ಒಂದ್ ಕಡೆ ಆದ್ರೆ, ಕನಿಷ್ಠ ನಾವು ಜಿಲ್ಲೆಗೆ ಅಂತ ತಗೊಂಡ್ರು ಪ್ರಮುಖವಾಗಿ ಬೆಳೆದಿರುವಂತ ಸುತ್ತಮುತ್ತ ಇರುವಂತ 3 ಜಿಲ್ಲೆಗಳು ತಗೊಂಡ್ರು ಸಹ, ನಾವು ಮಂಡ್ಯ, ಬೆಂಗಳೂರು ದಕ್ಷಿಣ ಮತ್ತು ತುಮಕೂರು ತಗೊಂಡ್ರು ಸಹ ಬಹಳ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತ ಶ್ರೀ ಸುಕ್ಷೇತ್ರದಲ್ಲಿ ಗುರೂಜಿಯವರು ಹೇಳುವಂತ ಒಂದು ಮಾತು, ನಾನು ಕೊಡ್ತೀನಿ, ನಾನು ನಿಮ್ಮ ಬೆನ್ನೆಲುಬಾಗಿ ಇರ್ತೀನಿ, ನಾನು ಇಲ್ಲಿಂದನೇ ಆರಂಭ ಮಾಡ್ತೀನಿ ಅನ್ನುವಂಥದ್ದು ಇದೆಯಲ್ಲ. ಸರ್ಕಾರ ಯೋಚನೆ ಮಾಡಿ ಇಡೀ ಬೆಂಗಳೂರು ದಕ್ಷಿಣ ಜಿಲ್ಲೆಗಾದ್ರೂ ಆರಂಭ ಮಾಡಿದ್ರೆ ಈ ಕ್ಷೇತ್ರದಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬ ರೈತನಿಗೂ ಅನುಕೂಲ ಆಗುವಂಥದ್ದು ಇದೆ. ಮತ್ತೊಂದೆರಡು ಏನು ಅಂದ್ರೆ, ಅದನ್ನ ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗ್ಲೂ ಅವ್ರ ಹತ್ರ ಬೇರೆ ಬೇರೆ ವಿಷಯಗಳ ಆಯಾಮಗಳಲ್ಲಿ ಮಾತಾಡ್ತೀನಿ. ವೃಕ್ಷಕೋಟಿ, ಲಕ್ಷ ವೃಕ್ಷಕೋಟಿ ಅನ್ನುವಂಥ ಒಂದು ಕಾರ್ಯಕ್ರಮನ ಮಾಡಿದ್ದಾರೆ. ಅದು ಬಹಳ ಮುಖ್ಯವಾಗಿ ಶ್ರೀಗಂಧವನ್ನ ಕನಿಷ್ಠ 1 ವರ್ಷಗಳ ಕಾಲ, ಗರಿಷ್ಠ 2 ವರ್ಷಗಳ ಕಾಲ ನಾನೇ ಬೆಳೆಸಿ ಕೊಡುವಂಥದ್ದು, ಅವ್ರದೇ ಬದುವಿನಲ್ಲಿ, ಅವ್ರದೇ ಜಮೀನಿನಲ್ಲಿ ಮಾಡಿಕೊಡುವಂಥದ್ದು. ಅದಾದ ನಂತರ ಅವ್ರು ಬೆಳೆಸ್ಕೊಂಡು ಹೋಗುವಂಥದ್ದು ಒಂದು ಕಡೆ ಯೋಚನೆ ಇದೆ. ಇನ್ನೊಂದು ಕಡೆ ಜೇನಿಲ್ಲದೆ ನಾವಿಲ್ಲ ಎನ್ನುವ ಒಂದು ರೀತಿಯಲ್ಲಿ, ಜೇನಿಲ್ಲದೆ ನಾವಿಲ್ಲ, ನಾವು ಯಾಗಿಲ್ಲ ಅನ್ನುವಂಥದ್ದನ್ನ ದೊಡ್ಡ ಮಟ್ಟದಲ್ಲಿ ಒಂದು ಸೈಂಟಿಸ್ಟ್ಗಳನ್ನ, ವಿಜ್ಞಾನಿಗಳನ್ನ ಕರ್ಕೊಂಡು ಬಂದು ರೈತರಿಗೆ ಮತ್ತು ಇನ್ನಿತರ ಈ ಕೀಟನಾಶಕಗಳನ್ನ ಉಪಯೋಗಿಸುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೆಮಿಕಲ್ಸ್ ಫ್ಯಾಕ್ಟ್ರಿಗಳಿಗೆ ಸಂಬಂಧಪಟ್ಟಂತೆ ನಾವು ಜೇನನ್ನು ಹೇಗೆ ಉಳಿಸ್ಕೋಬೇಕು, ಜೇನು ಉಳಿದ್ರೆ ನಾವು ಹೇಗೆ ಅನ್ನುವಂಥ ಕಾನ್ಸೆಪ್ಟನ್ನು ಸಹ ಅವ್ರು ಇಟ್ಕೊಂಡಿದ್ದಾರೆ. ಇಂಥವನ್ನೆಲ್ಲ ಇಟ್ಕೊಂಡಿರುವಂತಹ ಈ ಶ್ರೀ ಸುಕ್ಷೇತ್ರ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ಎಲ್ಲ ಪವಾಡಗಳನ್ನ ಅಥವಾ ಮಂತ್ರಗಳನ್ನ ಅಥವಾ ಏನನ್ನೂ ಏರ್ದೇನೆ ಭಕ್ತರಿಗಷ್ಟೇ ಅವರಾಗ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗುವಂತ ಒಂದು ಸುಕ್ಷೇತ್ರ ಶ್ರೀ ಗೌಡಗೆರೆ ಕ್ಷೇತ್ರ ಆಗಿದೆ. ನಾನು ಇಷ್ಟೊತ್ತು ಅವ್ರ ಜೊತೆ ಮಾತಾಡಿದಂಥ ವಿಚಾರಗಳು ಬಹಳಷ್ಟು ಮುಖ್ಯವಾದಂಥವು, ಪ್ರತಿಯೊಬ್ಬರು ಗಮನಿಸಬೇಕಾದಂಥ ವಿಚಾರ.
ರಾಜಕಾರಣಿಗಳಿರ್ಬೋದು, ಮಠಾಧಿಪತಿಗಳಿರ್ಬೋದು, ಮತ್ತೆ ರೈತರಿರ್ಬೋದು. ರೈತರು ಬಹಳ ಮುಖ್ಯವಾಗಿ ಇದನ್ನ ಯೋಚನೆ ಮಾಡಿ ಯೋಜನೆ ರೂಪಿಸ್ಕೊಳ್ಳಿ. ದಯವಿಟ್ಟು ನಮ್ದೊಂದು ಮನವಿ ಇದೆ ರೈತರಲ್ಲಿ, ಬೆಳೆ ಬೆಳೆದ್ಬಿಟ್ಟಿದ್ದೀನಿ ಅಂತೇಳಿ ಕೊಳ್ತೋದನ್ನೆಲ್ಲ ತರಬೇಡಿ. ನಿಮ್ಗೆ ನನ್ಗೆ ಇಷ್ಟು ಸಾಲಲ್ಲ ಗುರುಜಿ ಕೊಡಿ ಅಂತ ಖಂಡಿತವಾಗ್ಲೂ ಒಂದಷ್ಟನ್ನ ಕೊಡೋ ಪ್ರಯತ್ನ ಅವ್ರು ಖಂಡಿತವಾಗ್ಲೂ ಭಕ್ತಾದಿಗಳ ನೆರವಿನಿಂದ ಮಾಡ್ತಾರೆ, ದಾನಿಗಳ ನೆರವಿನಿಂದ ಮಾಡ್ತಾರೆ. ನಾನು ಒಬ್ಬನೇ ಬದುಕಬಾರ್ದು ಅನ್ನುವಂಥ ಕಾನ್ಸೆಪ್ಟ್ ಶ್ರೀ ಮಲ್ಲೇಶ್ ಗುರೂಜಿ ಅವರು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಉತ್ತಮವಾದದನ್ನ ಬೆಳೆದಿ, ಉತ್ತಮವಾದದನ್ನೇ ತಂದುಕೊಡಿ, ಉತ್ತಮವಾದದನ್ನ ಪಡೆದುಕೊಳ್ಳಿ. ನಿಮ್ಮಿಂದ ಭಕ್ತರಿಗೂ ಅನುಕೂಲ, ಸಾಲ ಮಕ್ಕಳಿಗೂ ಅನುಕೂಲ, ಅನ್ನದಾಸೋಹ ಮಾಡುವಂತ ಇಂತಹ ಸುಕ್ಷೇತ್ರದ ಧರ್ಮಾಧಿಕಾರಿಗಳಿಗೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಕೇಳ್ಕೊಂತೀನಿ. ತಾವು ಮತ್ತೆ ಏನಾದ್ರು ಹೇಳೋದಿದೆಯಾ? ಇಲ್ಲ, ನಂದು ಹೇಳೋದಂದ್ರೆ ನೀವು ಹೇಳ್ದಂಗೆ ಒಳ್ಳೆ ಗುಣಮಟ್ಟದ ವಸ್ತುಗಳು ತನ್ನಿ, ಕೊಳ್ತೋಗಿರೋ ವಸ್ತುಗಳ ತರಕ್ಕೆ ಹೋಗ್ಬೇಡಿ. ಸುಮ್ಮನೆ ಅಲ್ಲಿಂದ ತಂದಾಗ ಇಲ್ಲೂ ನಮಗೆ ತುಂಬ, ಯಾಕೆಂದರೆ ಇಲ್ಲಿ ಬಲ್ಡನ್ ಏನಾಗ್ತದೆ ಅಂತ ನಾವು ನೋಡ್ತಾ ಇರ್ತೀವಿ. ಯಾಕೆಂದರೆ ಅದ ಒಂದು ವಸ್ತು ಕೊಳ್ತೋಗೋದಂದ್ರೆ ಅಥವಾ ಇನ್ನು 4 ವಸ್ತು ಅದ್ರ ಕೊಳೆಯಲಿಕ್ಕೆ ಪ್ರಾರಂಭ ಮಾಡಿಸ್ತದೆ. ವೇಸ್ಟ್ ಆಗೋದು ಬೇಡ. ಆಮೇಲೆ ನಮಗೂ ಕ್ಷೇತ್ರಕ್ಕೊಂದು ಕೆಟ್ಟು ಕಳಂಕ ಬರೋದು ಬೇಡ. ಯಾವುದೋ ಕೆಟ್ಟು ತರಕಾರಿ ತಗೊಬಂದು ಕೊಟ್ಟಿದ್ರಪ್ಪ, ನಮಗೆ ಕೆಟ್ಟೋಗಿತ್ತು ಅಂತ ತಗೊಬಂದು ಕೊಟ್ಟರು ಅನ್ನೋದು ಬೇಡ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಹೇಳೋದು ಒಂದೇ ಒಂದು ವಿಚಾರ. ದಯವಿಟ್ಟು ಒಂದೊಂದು ಧಾರ್ಮಿಕ ಕ್ಷೇತ್ರದಲ್ಲಿರುವಂಥ ಆ ಕ್ಷೇತ್ರ ನಡೆಸುವಂಥ ಒಬ್ಬ ವ್ಯಕ್ತಿಗಳು, ಸ್ವಾಮೀಜಿಗಳಾಗ್ಬೋದು, ಧಾರ್ಮಿಕ ಕ್ಷೇತ್ರದ ನಡೆಸುವಂಥ ಯಾವುದೇ ಒಬ್ಬರು ಸಂದರ್ಭಗಳು, ಅರ್ಚಕರುಗಳೇ ಆಗ್ಬೋದು, ಯಾರಾಗ್ಬೋದು, ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ. ನಾನು ಈ ಒಂದು ಕುಗ್ರಾಮದಲ್ಲಿ ಇರೋದ್ರಿಂದ ರೈತ ಈ ದೇಶದ ಬೆನ್ನೆಲುಬು, ಇದೊಂದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ರೈತನಿಗೆ ಬೆನ್ನೆಲುಬುವಾಗಿ ಧಾರ್ಮಿಕ ಕ್ಷೇತ್ರಗಳು ಒಬ್ಬರು ನಿಂತ್ಕೊಂಡ್ರೆ ರೈತ ಸಂಪೂರ್ಣವಾಗಿ ಮುಂದಿನ ಪೀಳಿಗೆಗೆ ಅನ್ನ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ನಾವು ಯಾರು ಅನ್ನ ತಿನ್ನಕ್ಕೆ ಸಾಧ್ಯತೆ ಇಲ್ಲ. 20 ವರ್ಷ ಕಳೆದಾದ್ಮೇಲೆ 10 ವರ್ಷದ ಹಿಂದೆ ಇದ್ದಂಥ ಗುಣಮಟ್ಟದ ಆಹಾರ ನಾವು ತಿನ್ನಕ್ಕಾಗ್ತಿಲ್ಲ. ಪ್ರತಿನಿತ್ಯ 18 ಗ್ರಾಮ್ ನಾವು ವಿಷದ ಆಹಾರ ತಿನ್ನುವಂಥ ಸಂದರ್ಭ ಆಗ್ತದೆ. ನಮ್ಮ ಆಯುಷು ಕಮ್ಮಿ ಆಗ್ತದೆ, ಆರೋಗ್ಯ ಕೆಡ್ತಾ ಬಂದಿದೆ. ಆದ್ದರಿಂದ ನಾವು ಹಣ ಮಾಡಿ ಸಂಪಾದನೆ ಮಾಡ್ಕೋದ್ರೆ ನಮಗೆ ಸಿಕ್ಕೋದು ಏನೂ ಇಲ್ಲ. ನಮ್ಮ ಕೊನೆಗಳಿಗೆ ಕೊಡೋದು ಒಂದೇ ಒಂದು 6 ಅಡಿ 3 ಅಡಿ ಜಾಗ, ಇಲ್ಲ 3 ಅಡಿ ಮಣ್ಣು. ನಮಗೆ ಬರೋದು ಎಲ್ಲಿಗಿಂತ ನಾವು ಮಾಡಿರೋದು ಒಳ್ಳೆತನ ಅಂದರೆ ನಾವು ಗುಂಡಿ ಕುಂಡ್ರಸೋಗಿಂತ ಇಲ್ಲ ಅಗ್ನಿ ಚಿತೆಗೆ ಕೊಡೋಗಿಂತ ಮಾತ್ರ ನಾವು ಏನೇ ಸಂಪಾದನೆ ಮಾಡೋ ಅಲ್ಲಿಗಿಂತ ಬರುವಂಥ ಭಕ್ತ ಸಮೂಹ ಆಗ್ಬೋದೇ ಹೊರತು ಅಲ್ಲಿಂದ ಮುಂದಕ್ಕೆ ಯಾರೂ ಬರಲ್ಲ. ನಾವು ಮಾಡುವಂಥ ಒಂದು ಒಳ್ಳೆಯ ಕಾರ್ಯ, ಒಳ್ಳೆ ದಾರಿ ಒಂದೇ ಬರೋದು. ಆದ್ರೆ ದಯವಿಟ್ಟು ಹಣ ಅಂತ ದಾರಿ ಮಾಡೋದ್ಕೊಳ್ಳೋದ್ಕಿಂತ ಈ ಥರ ಧಾರ್ಮಿಕ ಕ್ಷೇತ್ರಗಳಿಂದ ಸಾಮಾಜಿಕ ಮುಖ್ಯವಾದಂಥ ರೈತರಿಗೆ ಒಂದು ಸಹಾಯ ಮಾಡಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ರೈತರಲ್ಲಿ ನಿಮ್ಗೆ ಕೈ ಮುಗ್ದು ಕೇಳೋದೊಂದೇ, ಈ ಕ್ಷೇತ್ರದ ವತಿಯಿಂದ ನಡೀತಾ ಇರೋದ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಸರ್ಕಾರದಲ್ಲಿ ನಂದೇ ಒಂದೇ ಒಂದು ಮನವಿ, ನಮ್ಮಲ್ಲಿರುವಂಥ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ ಮತ್ತು ಮುಜರಾಯಿ ದೇವಸ್ಥಾನಗಳಿಗೆ ನೀವೊಂದು ಸುತ್ತೋಲೆ ಹೊರಡಿಸಿ, ನಿಮ್ಮ ಭಾಗದಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ಯಾವುದು ತರಕಾರಿ ಕ್ಷೀಣಿಸ್ತದೋ ಆ ಕ್ಷೀಣಿಸುವಂಥ ಒಂದು ತರಕಾರಿನ ನೇರವಾಗಿ ರೈತರಿಂದ ಖರೀದಿ ಮಾಡಲಿಕ್ಕೆ ನೀವು ಆ ಸಂದರ್ಭದಲ್ಲಿ ಒಂದು ಸುತ್ತೋಲೆ ಹೊರಡಿಸಿ ದಯವಿಟ್ಟು. ಆಗ ಆ ಧಾರ್ಮಿಕ, ಬೇಕಂದ್ರೆ ನಮ್ಮ ಕರ್ನಾಟಕ ಅಂದರೆ ಅನ್ನದಾನಕ್ಕೆ ಬಹಳ ಪ್ರಾಮುಖ್ಯತೆವಾಗಿರುವಂಥ ಒಂದು ರಾಜ್ಯ. ಅದರಿಂದ ಪ್ರತಿಯೊಂದು ಸಣ್ಣ ದೇವಾಲಯದಲ್ಲಿ ಒಂದು ಚಿಕ್ಕದೊಂದು ಗುಡಿಸ್ಲಿದ್ರು ಸುತ್ತ ಅಲ್ಲೂ ಅನುದಾನ ಮಾಡುವಂಥ ಒಂದು ಸಂದರ್ಭ ಇದೆ ಧಾರ್ಮಿಕ ಕ್ಷೇತ್ರದಲ್ಲಿ. ಆದ್ರಿಂದ ಆ ರೈತರಿಂದ ನೇರವಾಗಿ ಖರೀದಿ ಮಾಡಿದಾಗ ಆ ರೈತ ಬೀದಿಲ್ ಬಿಸಾಕುವಂಥ ವಸ್ತುಗಳನ್ನ ನಾವು ಖರೀದಿ ಮಾಡಿ ಒಳ್ಳೆ ಗುಣಮಟ್ಟವಾದಂಥ ಆಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲೋ ಕೊಟ್ಟರು ಯಾವುದೋ ತಂದು ಹಾಕಿದ್ರು ಅನ್ಸ್ಕೊಳ್ಳೋದು ಬೇಡ. ಮತ್ತೆ ಅದು ಇನ್ನೂ ಯಥೇಚ್ಛವಾದಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಬಿಸಿ ಊಟಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ, ಯಾಕೆಂದರೆ ಈಗಿನ ಮಕ್ಕಳೇ ಮುಂದಿನ ಈ ದೇಶದ ಪ್ರಜೆಗಳಾಗಲಿಕ್ಕೆ ಸಾಧ್ಯ. ಒಳ್ಳೆ ಪೌಷ್ಟಿಕಾಂಶ ಕೊಡುವಂಥ ತರಕಾರಿಗಳನ್ನು ಕೊಟ್ಟು ಆ ಮಕ್ಕಳಿಗೆ ಆರೋಗ್ಯಕರವಾದಂಥ ಒಂದು ತರಕಾರಿ ಕೊಡಲಿಕ್ಕೆ ಈ ಧಾರ್ಮಿಕ ಕ್ಷೇತ್ರಗಳು ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಟ್ಟು ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ನಾನಷ್ಟೇ ಅಲ್ಲ, ನನ್ನ ಕೈಲಾದದೆಲ್ಲವನ್ನು ನಾನು ಮಾಡ್ತೀನಿ. ಇನ್ನಿತರ ಧಾರ್ಮಿಕ ಕ್ಷೇತ್ರಗಳು ಸಹ ತಮ್ಮ ವ್ಯಾಪ್ತಿನಲ್ಲಿ ರೈತರನ್ನ ಬೆಳೆಸುವಂಥದ್ದು ಮತ್ತು ಮಕ್ಕಳಿಗೆ ಉತ್ತೇಜನ ಕೊಡುವಂಥದ್ದು, ಒಳ್ಳೆ ಉತ್ತಮವಾದ ಆಹಾರವನ್ನು ಕೊಡುವಂಥದ್ದನ್ನು ಮಾಡಲಿ. ಸರ್ಕಾರನೂ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಎನ್ನುವಂಥದ್ದು ಮಲ್ಲೇಶ್ ಗುರೂಜಿ ಅವರ ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ಬಸವಪ್ಪನವರ ಪುಣ್ಯಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಮಲ್ಲೇಶ್ ಗುರೂಜಿ ಅವರ ನೇರ ಮಾತಾಗಿದೆ. ಖಂಡಿತವಾಗ್ಲೂ ಅವರು ನುಡಿದಂತೆ ನಡೆದುಕೊಳ್ಳುವಂತಹ ಗುರೂಜಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಅದು ಛಾಪು ಮೂಡಿಸ್ತಾರೆ, ಅದರಲ್ಲಿ ಯಶಸ್ವಿ ಆಗ್ತಾರೆ. ರೈತರುಗಳು ಸಹ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೆ ಉತ್ತಮವಾದದ್ದನ್ನು ಕೊಡಿ. ನೀವು ಮೊದಲನೇ ಆದ್ಯತೆನ ಮಾರುಕಟ್ಟೆಗೆ ಕೊಡಿ, ಅಲ್ಲಿ ಹೆಚ್ಚಿನ ಲಾಭವನ್ನ ಪಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಯಾವಾಗ ಲಾಭ ಕಡಿಮೆ ಆಗುತ್ತೆ ಅಥವಾ ನನಗೆ ಹಸಿಲು ಸಿಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನೇರವಾಗಿ ರಸ್ತೆಗೆ ಸುರಿದೇನೆ, ಮತ್ತೆಲ್ಲ ಒಂದ್ ಕಡೆ ಚೆಲ್ದೇನೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದೇನೆ, ನೇರವಾಗಿ ಧರ್ಮಕ್ಷೇತ್ರಕ್ಕೆ, ಈ ಸುಕ್ಷೇತ್ರಕ್ಕೆ ತಂದು ಕೊಡಿ ಅಂತೇಳಿ ಅವರ ಮನವಿ ಆಗಿದೆ. ರೈತರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಉತ್ತಮವಾದನ್ನ ಬೆಳೀರಿ, ಕೀಟನಾಶಕವನ್ನು ಆದಷ್ಟು ಕಡಿಮೆ ಮಾಡಿ ಅಂತೇಳಿ ನಾನು ಸಹ ನಮ್ಮ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ವತಿಯಿಂದ ನಮ್ಮೆಲ್ಲ ಧಾರ್ಮಿಕ ಕ್ಷೇತ್ರದ ಧರ್ಮದರ್ಶಿಗಳಾದಿಯಾಗಿ ಭಕ್ತಾದಿಗಳ ಪರವಾಗಿ ಕೇಳ್ಕೊಂತೀನಿ. ನಮಸ್ಕಾರ. ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.
ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ.